ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅನಿತಾ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಿಂಪಲಾಗಿ ಚಟ್ಪಟ್ ಅಂತ ಬೇಗನೆ ತಿಂಡಿ ಆಗೋದು ಹೇಳ್ಕೊಡ್ಬೇಕು ಅಂತಿದ್ದೀನಿ. ಅದರಲ್ಲೂ ಬೀನ್ಸ್ ರೈಸ್ ಮಾಡಬೇಕು ಅಂತ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಮಾಡೋದು ಅಂತ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಫುಲ್ ಗೆಡ್ಡೆ ಸುಲಿದಿಟ್ಕೊಂಡಿದ್ದೆ, ಅದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂಚೂರು ಶುಂಠಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ ಹುರ್ಕೊಂಡಿರೋದು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿ ಅಷ್ಟಾದರೆ ಸಾಕು, ಜಾಸ್ತಿ ಏನು ಬೇಡ. ಕಡಲೆಬೀಜ ಅಷ್ಟೂ ನೀರು ಹಾಕ್ತೆ ತರಿಯಾಗಿ ರುಬ್ಕೋಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ರುಬ್ಬಬೇಕು ಅಂತ. ಇಷ್ಟು ತರಿಯಾಗಿದ್ದರೆ ಸಾಕು, ಜಾಸ್ತಿ ನುಣ್ಣಗೇನು ಬೇಡ ಈ ತಿಂಡಿ ಮಾಡೋದಕ್ಕೆ. ಅದು ನಾವು ಇದನ್ನ ಹಾಕಿದ್ದೀವಲ್ವ, ಶೇಂಗಾ ಬೀಜ ಹಾಕಿದ್ದೀವಲ್ಲ, ಗಟ್ಟಿ ಅನ್ನಿಸ್ತಾ ಇದೆ. ಓಕೆ, ಒಂದು ಬಾಣಲಿಗೆ ಒಂದು 3ರಿಂದ 4 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ದೊಡ್ಡ ಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟು ಅನಿಸುತ್ತೆ, ಅಷ್ಟು ಜಾಸ್ತಿ ಗೊಜ್ಜು ಸಹ ಆಗುತ್ತೆ. ಸಾಕು ಅಷ್ಟಿದಾಗಿದ್ದರೆ. ಹಾಗಾಗಿ ಇವಾಗ ಇದು ಬೇಯಬೇಕಲ್ವ ಬೀನ್ಸು, ಹಾಗಾಗಿ ಚಿಕ್ಕದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ಅವೆರಡು ಬೇಯಿಸೋದು ಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಲೆ ರೋಸ್ಟ್ ಆಗಲಿ ಅಂತ. ಈಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ, ಬೇಯ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಅಷ್ಟೇ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಮು ಹಾಕ್ಕೊತೀನಿ. ಮತ್ತು ಇವಾಗ ಫುಲ್ ಆ ಥರ ಮಿಕ್ಸ್ ಮಾಡಿಬಿಡಿ. ಇಷ್ಟಾಗಿದ್ದರೆ ಸಾಕು. ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನೀಟಾಗಿ ಇದು ಮಾಡ್ಕೋಬೇಕು ಆ ರೀತಿ ಎಲ್ಲ ಸ್ಪೂನ್ನಲ್ಲಿ. ತಳ ಬಿಡುತ್ತೆ, ಸ್ವಲ್ಪ ನೋಡ್ಬಿಟ್ಟು ಮಿಕ್ಸ್ ಮಾಡಿ. ಮತ್ತು ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದು. ಇದು ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು, ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ, ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಾಕ್ಬಿಟ್ಟಿದ್ದೀನಿ, ಹಾಕ್ದೇನೂ ಮಾಡ್ಬೋದು, ಖಾರ ಏನಿರಲ್ಲ. ಆಗಲೇ ಹೇಳಿದ್ನಲ್ವ ಸ್ವಲ್ಪ ಉಪ್ಪು ಹಾಕಿದ್ದೆ ಅಂತ. ಇವಾಗ ಫುಲ್ ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ನನಗೆ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಖಾರದ ಪುಡಿ ಒಂದು 1/4 ಟೀ ಸ್ಪೂನಷ್ಟು, ಅದಕ್ಕಿಂತ ಕಡಿಮೆನೇ ಅನಿಸುತ್ತೆ, ಖಾರ ಕಮ್ಮಿನೇ ಇದೆ, ಹಾಗಾಗಿ ಟೊಮೊಟೊ ಹಾಕ್ಕೊಂಡಿದ್ದೆ ಅಂತ ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಫುಲ್ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಅನ್ನ ರೈಸ್ ಮಾಡಿಟ್ಕೊಂಡಿದ್ದಲ್ಲ ಅನ್ನನ ಅದನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ, ಕಲಿಸ್ಕೊಂಬಿಡ್ಬೇಕೆಲ್ಲನೂ. ನೋಡಿ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ನಾವು ತರಕಾರಿ ತಿನ್ನಲ್ಲ ಅಂದ್ಕೊತೀವಿ, ಮಕ್ಕಳಿಗೆ ಈ ರೀತಿ ಎಲ್ಲ ನಾವು ಟೇಸ್ಟಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಅದರಲ್ಲೂ ಉದ್ದ ಇರಲ್ಲ, ಬೀನ್ಸ್ಗಳೆಲ್ಲ ತುಂಬ ಚಿಕ್ಕದಾಗಿರುತ್ತಲ್ಲ, ತಿಂತಾರೆ. ಅವಾಗ ಖಾಲಿ ಆಗೇ ಬರುತ್ತೆ ಬಾಕ್ಸು ಸಹ. ಒಂದು ಸಾರಿ ಟ್ರೈ ಮಾಡಿ. ಐ ಹೋಪ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ಸೊ ಈ ರೀತಿ ಒಂದು ಸರಿ ಆದರೂ ಟ್ರೈ ಮಾಡಿ.